ಡೇ ಫ್ರೆಂಡ್ಸ್, ಇಲ್ಲೊಂದು ಪ್ರಶ್ನೆ ಇದೆ ಅಂತ. ದೇರ್ ಈಸ್ ಡ್ಯಾಶ್ ವಾಟರ್ ಇನ್ ದ ಫ್ರಿಡ್ಜ್ ಅಂತ ಇದೆ. ಇಲ್ಲಿ ನೋಡ್ರಿ, ದೇರ್ ಈಸ್ ಡ್ಯಾಶ್ ವಾಟರ್ ಇನ್ ದ ಫ್ರಿಡ್ಜ್. ಹೌದಾ? ಸೊ ನೋಡ್ರಿ, ಮೆನಿ ಇದೆ ಆಪ್ಷನ್ನು, ಫ್ಯೂ ಇದೆ, ಸಮ್ ಇದೆ ಮತ್ತು ಎನಿ ಇದೆ. ಹೌದಾ? ನೋಡ್ರಿ, ಇಲ್ಲಿ ಒಂದು ಇಂತಹ ಸೆಂಟೆನ್ಸ್ಗಳು ಬಂದಾಗ ವಿದ್ಯಾರ್ಥಿಗಳೇ ನಾವು ನೋಡ್ಕೋಬೇಕಾಗಿರೋದು ಏನ್ರಿಪ್ಪ ಅಂತಂತಂದ್ರೆ, ಇಲ್ಲಿ ನೋಡ್ರಿ, ಇಲ್ಲಿ ಏನಿದೆ, ಇಲ್ಲಿದೆ ವಾಟರ್ ಇದೆ. ಇದು ವಾಟರ್, ಇದು ಯಾವ ನೌನ್ ಇದು, ವೆದರ್ ಇಟ್ ಇಸ್ ಅ ಕೌಂಟಬಲ್ ನೌನ್ ಆರ್ ಅನ್ಕೌಂಟಬಲ್ ನೌನ್ ಅಂತ ಇದನ್ನ ಅರ್ಥ ಮಾಡ್ಕೋಬೇಕು ನೀವು. ಈ ನೋಡ್ರಿ, ನಾವು ಯಾವಾಗಲೂ ವಿದ್ಯಾರ್ಥಿಗಳೇ ಈ ಎರಡೂ ಥಿಂಗ್ಸ್ಗಳೇನಿದಾವಲ್ಲ, ಯಾವುವು ನಮ್ಮ ಮೆನಿ ಮತ್ತು ಫ್ಯೂಗಳನ್ನು ನಾವು ಕೌಂಟೇಬಲ್ ನೌನ್ಸ್ಗಳಿಗೆ ಬಳಸ್ತೇವೆ. ಇದಕ್ಕೆ ಬಳಸ್ತೀವ್ರಿ ಇದನ್ನ ಕೌಂಟೇಬಲ್ ನೌನ್ಗಳಿಗೆ ಬಳಸ್ತೀವಿ. ಸಮ್ ಮತ್ತು ಎನಿಗಳನ್ನ ಅನ್ಕೌಂಟೇಬಲ್ ನೌನ್ಸ್ಗಳಿಗೆ ಬಳಸ್ತಾ ಇರ್ತೀವಿ. ಓಕೆ, ಈಗ ನೋಡ್ರಿ ವಿದ್ಯಾರ್ಥಿಗಳೇ, ಇದರಲ್ಲಿ ಯಾವ್ದಿದೆ ರೀ? ಇಲ್ಲಿ ನಮಗೆ ವಾಟರ್ ಅಂತ ಇದೆ, ಹಾಗಾದ್ರೆ ಇಲ್ಲಿ ಅನ್ಕೌಂಟೇಬಲ್ ಎರಡುಗಳದಾವ. ಹೌದಾ? ಈ ಒಂದು ಸೆಂಟೆನ್ಸ್ ಅನ್ನ ನೋಡಿದಾಗ ನೀವು ನೋಡ್ರಿ, ಇಲ್ಲಿ ಈ ಒಂದು ವಾಟರ್ ಅನ್ನೋದು ಪೂರ್ತಿ ಏನಾಗಿದೆ ರೀ, ನಮಗೆ ಅನ್ಕೌಂಟೇಬಲ್ ನೌನ್ ರೀ. ಹೌದಾ? ಅನ್ಕೌಂಟೇಬಲ್ ನೌನ್. ಈ ಸೆಂಟೆನ್ಸ್ ಅನ್ನ ನೋಡ್ರಿ, ದೇರ್ ಈಸ್ ಅ ಡ್ಯಾಶ್ ವಾಟರ್ ಇನ್ ದ ಫ್ರಿಡ್ಜ್, ದೇರ್ ಈಸ್ ಎನಿ ವಾಟರ್ ಇನ್ ದ ಫ್ರಿಡ್ಜ್ ಅಂತ ಹೇಳಲಿಕ್ಕೆ ಬರುವುದೇ ಅಲ್ಲ ನಮಗೆ. ಹೌದಲ್ಲ? ಸೆಂಟೆನ್ಸ್ ಫಾರ್ಮೇಶನ್ ಅಂದಾಗ ಒಂದು ಮೀನಿಂಗ್ ಹ್ಯಾಕ್ ಕೊಡ್ತೈತೆ ಅಂತ ನೋಡಬೇಕು. ಆಗ ದೇರ್ ಈಸ್ ಸಮ್ ವಾಟರ್ ಇನ್ ದ ಕೌಂಟೇಬಲ್ ನೌನ್ಸ್ ಮತ್ತು ಅನ್ಕೌಂಟೇಬಲ್ ನೌನ್ ಇದ್ದಾಗ ನೀವೇನ್ ಮಾಡ್ಬೇಕ್ರಿ? ಸಮ್ ಅಥವಾ ಎನಿ ಅನ್ನೋ ಪದಗಳನ್ನ ಬಳಸ್ತಾ ಇರಬೇಕು. ಓಕೆ, ಅರ್ಥ ಆಯ್ತಲ್ಲ?